ಜೂನ್ 28ರ ಭಾನುವಾರದಂದು ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನ 2026 ಹಮ್ಮಿಕೊಳ್ಳಲಾಗಿದ್ದು, ಇದರ ಯಶಸ್ಸಿಗಾಗಿ ತಾಲೂಕು ಕಚೇರಿಯ ಕೋರ್ಟ್ ಹಾಲ್ನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ತಾಲೂಕು ಮಟ್ಟದ ಅಧಿಕಾರಿಗಳ ಈ ಮಹತ್ವದ ಸಭೆಯ ಅಧ್ಯಕ್ಷತೆಯನ್ನ ತಹಶೀಲ್ದಾರ್ ಆರತಿ ಬಿ ವಹಿಸಿದ್ರು. ಜೂನ್ 28ರ ಭಾನುವಾರದಂದು ನಿಗದಿಪಡಿಸಲಾದ ಪೋಲಿಯೋ ಬೂತ್ಗಳಲ್ಲಿ ಮಕ್ಕಳಿಗೆ ಲಸಿಕೆ ಹಾಕಲಾಗುವುದು. ತದನಂತರ ಜೂನ್ 29ರಿಂದ ಜುಲೈ 1ರವರೆಗೆ ಲಸಿಕಾ ಸಿಬ್ಬಂದಿ ಮನೆ ಮನೆಗೆ ಭೇಟಿ ನೀಡಿ ಮಕ್ಕಳಿಗೆ ಲಸಿಕೆ ಹಾಕಲಿದ್ದಾರೆ. ತಾಲೂಕಿನಲ್ಲಿ ಒಟ್ಟು 17,629 ಶೂನ್ಯದಿಂದ 5 ವರ್ಷದೊಳಗಿನ ಮಕ್ಕಳನ್ನ ಗುರುತಿಸಲಾಗಿದೆ. ಈ ಪೈಕಿ ನಗರ ಪ್ರದೇಶದಲ್ಲಿ 1,423 ಹಾಗೂ ಗ್ರಾಮಾಂತರ ಪ್ರದೇಶದಲ್ಲಿ 16,206 ಮಕ್ಕಳಿಗೆ ಲಸಿಕೆ ತಲುಪಿಸುವ ಗುರಿ ಹೊಂದಲಾಗಿದೆ. ಅಭಿಯಾನಕ್ಕಾಗಿ ಒಟ್ಟು 101 ಲಸಿಕಾ ಕೇಂದ್ರಗಳನ್ನ ಸ್ಥಾಪಿಸಲಾಗುತ್ತಿದೆ. ಇದರಲ್ಲಿ 57 ಅಂಗನವಾಡಿ ಬೂತ್ಗಳು, 6 ಶಾಲೆಗಳು ಹಾಗೂ 3 ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಕೇಂದ್ರಗಳು ಸೇರಿವೆ. ಈ ಇಡೀ ಕಾರ್ಯವನ್ನ ಯಶಸ್ವಿಗೊಳಿಸಲು 434 ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ಲಸಿಕಾ ಅಭಿಯಾನದ ಕುರಿತು ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಲು ಜೂನ್ 28ಕ್ಕೂ ಮುನ್ನ ಶಾಲಾ ಮಕ್ಕಳ ಮೂಲಕ ಜಾಗೃತಿ ರ್ಯಾಲಿ ಹಾಗೂ ಅರಿವು ಮೂಡಿಸುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವಂತೆ ತಹಶೀಲ್ದಾರ್ ಆರತಿ ಬೀರವರು ಶಿಕ್ಷಣ ಇಲಾಖೆಗೆ ಸಲಹೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ವೈದ್ಯಾಧಿಕಾರಿ ಡಾಕ್ಟರ್ ಕೇಶವ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಕುಮಾರ್, ಇಒ ರಂಗನಾಥ್, ಬಿಇಒ ನಟರಾಜ್ ಸೇರಿದಂತೆ ವಿವಿಧ ಇಲಾಖೆಗಳ ಪ್ರಮುಖ ಅಧಿಕಾರಿಗಳು ಉಪಸ್ಥಿತರಿದ್ದು ಅಭಿಯಾನದ ಯಶಸ್ಸಿಗೆ ಕೈ ಜೋಡಿಸುವ ಭರವಸೆ ನೀಡಿದರು. ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ 28ನೇ ತಾರೀಕು ಒಟ್ಟು 101 ಬೂತ್ಗಳಿರ್ತವೆ. ಇದರಲ್ಲಿ ನಮ್ಮ ಒಟ್ಟು 0ರಿಂದ 5 ವರ್ಷದ ಮಕ್ಕಳ ಜನಸಂಖ್ಯೆ 17,629 ಇರ್ತದೆ. 28ನೇ ತಾರೀಕು ಬೂತ್ನಲ್ಲಿ 101 ಬೂತ್ಗಳಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲರಿಗೂ ಲಭ್ಯವಿರುತ್ತದೆ. ದಯಮಾಡಿ ಎಲ್ಲರೂ 0ರಿಂದ 5 ವರ್ಷದ ಮಕ್ಕಳು ಲಸಿಕೆಯನ್ನು ತಗೋಬೇಕಾಗಿ ಎಲ್ಲರಿಗೆ ಒಂದಿನ ಯಾವ ಥರ ಅದು ಒಂದಿನ ಇಲ್ಲ ಇನ್ನೂ 2 ಒಂದು ದಿನ ಬೂತಲ್ಲಿರ್ತದೆ. ಮ್ಯಾಕ್ಸಿಮಮ್ ಅವತ್ತೇ ಕವರ್ ಮಾಡ್ತೇವೆ. ಅಕಸ್ಮಾತ್ ತಪ್ಪಿದ್ದಲ್ಲಿ ನೆಕ್ಸ್ಟ್ ಸೋಮವಾರ ಮತ್ತು ಮಂಗಳವಾರ ಮನೆ ಭೇಟಿ ಇರ್ತದೆ. ತಪ್ಪಿದ್ದಲ್ಲಿ ಬೂತ್ನಲ್ಲೇ ದಯಮಾಡಿ 100% ಹಾಕ್ಸ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತೀವಿ. ಕಾರಣಾಂತರಗಳಿಂದ ತಪ್ಪಿದ್ದಲ್ಲಿ ಬಾಕಿ 2 ದಿನ ಮನೆ ಭೇಟಿ ಮಾಡಿ ಕೊಡಲಾಗ್ತದೆ. ವಿದ್ಯುತ್ ಇಲಾಖೆಯಿಂದ ನಮ್ಮ ರಿಕ್ವೆಸ್ಟ್ ಏನಂದರೆ ನಾಳೆ ಪೋಲಿಯೋ ಇದಕ್ಕೆ ಸಪ್ರೇಟ್ ವ್ಯಾಕ್ಸಿನ್ಸ್ ಬರ್ತಾ ಇದೆ. ಸೊ ಅದನ್ನು ಈ ಡಿಸ್ಟ್ರಿಕ್ಟ್ ಲೆವೆಲಿಂದ ಈಗ ನಾಳೆ ರಿಸೀವ್ ಮಾಡ್ಕೊಳ್ತಾ ಇದ್ದೀವಿ ತಾಲೂಕಿನಲ್ಲಿ. ಈಗೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ನಾವು ಅದನ್ನು ಸ್ಟೋರ್ ಮಾಡಿ ಇರ್ತೀವಿ. ನಮ್ಗೆ ಅಟ್ಲೀಸ್ಟು 2 ದಿವಸ ಮುಂಚಿತವಾಗಿಂದ ಸ್ವಲ್ಪ 26ನೇ ತಾರೀಕಿಂದ 1ನೇ ತಾರೀಕುವರೆಗೂ ಒಂದು ಸ್ವಲ್ಪ ಕನಿಷ್ಠ 8 ಮೊಬೈಲ್ ಕಾರ್ಮಿಕ ಇಲಾಖೆ